ಓಂ ಸಾಯಿರಾಮ್. ಈ ನಿಮ್ಮ ಸರ್ವಿಸ್ ಸಾಯಿಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಒಂದು ಸಾಬುದಾನಿ ಕಿಚಡಿ ಮಾಡೋಣ. ಜಾಸ್ತಿ ಪದಾರ್ಥಗಳನ್ನು ಉಪಯೋಗಿಸ್ದೇನೆ ಒಂದು ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜನ ತೊಗೊಂಡು ಹುರ್ಕೋಬೇಕು. ಸ್ವಲ್ಪ ಸಣ್ಣ ಊರಿನಲ್ಲೇ ಹುರ್ಕೋಬೇಕು ಚೆನ್ನಾಗಿ. ಇದನ್ನು ಉಪವಾಸ ಮಾಡಿದಾಗ ಸಿಂಪಲ್ಲಾಗಿ ಹೆವಿ ಆಗೋದಿಲ್ಲ, ಲೈಟಾಗಿ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಸಿಪ್ಪೆ ಬಿಡೋ ಥರ ಹುರ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡು ಇದನ್ನು ಗ್ರೈಂಡರ್ನಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಪೂರ್ತಿ ಸಣ್ಣದಾಗಿ ಮಾಡ್ಕೊಳೋದು ಬೇಡ, ತರಿತರಿಯಾಗಿ ಮಾಡ್ಕೊಂಡ್ರೆ ಸಾಕು. ಈ ಸಾಬುದಾನಿನ 4ರಿಂದ 5 ತಾಸು ನೆನೆಸಿಟ್ಟಿರಬೇಕು. ಇವು ಸ್ವಲ್ಪ ಕೈಯಲ್ಲಿ ಮುಟ್ಟಿದರೆ ಸ್ಮ್ಯಾಶ್ ಥರ ಆಗೋ ಥರ ಇರಬೇಕು. ಈ ಶೇಂಗಾ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಉದುರುದ್ರಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಏನು ಟೈಮು ತೊಗೊಳ್ಳೋದಿಲ್ಲ, ಸಾಬುದಾನಿ ನೆನೆಸಿದ್ವಿದ್ದು ಅಂದರೆ. ಈಗ ಅದೇ ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಏನು ಸೇರಿಸೋದು ಬೇಡ. ಹಾಗೆಯೇ ಇದಕ್ಕೆ ಶುಂಠಿ ತುರಿದು ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ತಾ ಇಲ್ಲ. ಬೆಳ್ಳುಳ್ಳಿ ಈರುಳ್ಳಿನ ಹಾಕ್ದೇ ಮಾಡ್ತಾ ಇರೋದ್ರಿಂದ, ಉಪವಾಸ ಇದ್ದಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ತಾ ಇಲ್ಲ. ನೀವು ಬೇರೆ ದಿನಗಳಲ್ಲಿ ಮಾಡ್ಕೋಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೋಬೋದು. ಇದಕ್ಕೆ ಶುಂಠಿ ಮಾತ್ರ ತುರಿದು ಹಾಕ್ತಾ ಇರೋದು. ಈಗ ಅದನ್ನು ನಾವು ಶೇಂಗಾ ಪುಡಿನ ಸಾಬುದಾನಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನು ಇದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ನೀಟಾಗಿ ಚೆನ್ನಾಗಿ ಕೈ ಆಡ್ಕೋಬೇಕು. ನೀವು ಎಣ್ಣೆ ಬದಲಾಗಿ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೋಬೋದು. ಇವಾಗ ಸ್ವಲ್ಪ ಮುದ್ದೆ ಅನ್ನಿಸ್ಬೋದು. ಸ್ವಲ್ಪ ಆರಿನ ಮೇಲೆ ನೀಟಾಗಿ ಉದುರುದ್ರಾಗೆ ಬರುತ್ತೆ. ಈ ಮೇಲೆ ಕೊತ್ತಂಬರಿ, ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದಕ್ಕೆ ಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಸೇರಿಸ್ಕೋಬೇಕು. ರುಚಿ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇದು ಸಿಂಪಲ್ಲಾಗಿ ಈಗ ಸಾಬುದಾನಿ ಕಿಚಡಿ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.